ಇವತ್ತಿನ ತನಕ ಇಷ್ಟೊಂದು ಊರೂರು ಅಲ್ದಿದ್ದೀನಿ ನಾನು. ಜನರಿಗೆಲ್ಲ ತಿಳಿಸಿ ಹೇಳಿದ್ದೀನಿ ನಾನು, ಹಾಗೂ ಜನರಿಂದ ಹೇಳಿಸ್ಕೊಂಡಿದ್ದೀನಿ ಕೂಡ. ಈಗ ಇಲ್ಲಿ ಕೂಡ ಹೇಳಿಸ್ಕೋಬೇಕಾಗುತ್ತೆ ಬಾಪು. ಮಾಮ, ನೀವೇ ಹೀಗೆ ಹೇಳ್ತಾ ಇದ್ದೀರಾ ಅಂದ್ಮೇಲೆ ನಾವಾದ್ರೂ ಏನ್ ಮಾಡಕ್ಕಾಗತ್ತೆ? ಒಂದ್ ವೇಳೆ ಇಲ್ಲಿ ಪರಿಸ್ಥಿತಿ ಹೀಗಿದೆ ಅಂತಾದ್ರೆ ನಾವೆಲ್ಲ ಈ ಜಾಗದಲ್ಲಿ ಯಾಕೆ ಉಳ್ಕೋಬೇಕು? ಮತ್ತೆ ನನ್ಗಂತೂ ಇನ್ನೊಬ್ರಿಂದ ಹೇಳಿಸ್ಕೊಳ್ಳೋ ಅಂತ ಅಭ್ಯಾಸ ಕೂಡ ಇಲ್ಲ. ಒಂದ್ ವೇಳೆ ನಿಮ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರು ಅಂದ್ರೆ ಆಗ ಅವನ್ ಗತಿ ಏನಾಗುತ್ತೋ ಹೇಳಕ್ಕಾಗಲ್ಲ ನೋಡಿ. ಬಾಪು, ಇನ್ನು ಈ ಊರಲ್ಲಿ ಸರಿಯಾಗಿ ಕಾಲ್ ಕೂಡ ಇಟ್ಟಿಲ್ಲ, ಆಗ್ಲೇ ಶುರು ಮಾಡ್ಬಿಟ್ಟೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಅಯ್ಯೋ ಮಾರಾಯ, ಯಾವತ್ತಾದ್ರೂ ಒಮ್ಮೆ ಸಮಾಧಾನದಿಂದ ಯೋಚನೆ ಮಾಡೋದನ್ನ ಕಲಿ. ಅಯ್ಯೋ ಮಾಮ, ನನ್ ವಿಷಯ ಆಗಿದ್ದಿದ್ರೆ ನೀವ್ ಏನ್ ಹೇಳ್ತಿರೋ ಹಾಗೆ ಕೇಳ್ತಾ ಇದ್ದೆ ನಾನು. ಆದ್ರೆ ನಿಮ್ಗೂ ಒಂದ್ ವೇಳೆ ಯಾರಾದ್ರೂ ಏನಾದ್ರೂ ಹೇಳಿದ್ರು ಅಂದ್ರೆ ನನ್ ಕೈಲಿ ಸುಮ್ನಿರೋದಕ್ಕಾಗಲ್ಲ ಮಾಮ. ಒಂದ್ ವೇಳೆ ನನ್ ಕಣ್ಣಿಗೆ ಬಿದ್ದ ಅವನು ಅಂದ್ರೆ ಅವನ್ ಕೈ ಕಾಲ್ ಮುರಿತೀನಿ, ನಾನ್ ನೋಡ್ತಾ ಇರಿ. ಆಯ್ತಾ, ಹೋಗು ಈಗ ಕೆಲಸ ಮಾಡು. ನಡಿಯೋ ಬಾಪು, ಹೇಳಿದ ಮಾತನ್ನ ಕೇಳಲ್ಲ ನೀನು. ಬನ್ನಿ ಬನ್ನಿ ಚ ನಡೆ ಚ ಬಾ. ಸಕ್ಕು, ನೀರ್ ತಗೊಂಡ್ ಬಾ. ಏನ್ರಿ ಕೆಲ್ಸ ಆಯ್ತಾ? ಅರೆ, ನೀನ್ ನೋಡ್ತಾನೆ ಇರ್ಬೇಕು ಆ ದೇವ್ರ ಮೂರ್ತಿನ ಎಷ್ಟು ಸುಂದರವಾಗಿ ಮಾಡಿದೀನಿ ಅಂತ. ಏನ್ ಹೇಳ್ತಾ ಇದ್ದೀರಾ? ಹೌದು. ದೇವ್ರೆ, ತುಂಬಾ ಒಳ್ಳೇದಾಯ್ತು ನೋಡಿ. ಮತ್ತೆ ಆ ಮಾಮ ಅವ್ರ ಪಾದಕೆ ವಿಷಯ ಏನಾಯ್ತು? ಮೊದಲು ಅದನ್ನೇ ಮಾಡಿದ್ದು, ಅದನ್ನ ತೋರ್ಸಕ್ಕೆ ನಿನ್ನ ಕರೆದಿದ್ದು. ಅದು ಆಗ್ತಾ ಇದೆ ಅಲ್ವಾ? ಜನರು ಮೂರ್ತಿ ನೋಡಕ್ಕೆ ಅಂತ ಬಂದ್ರೆ ನೋಡ್ತಾನೆ ಇರ್ತಾರೆ. ಈಗ ಇದರಿಂದ ನಮ್ಮ ಹತ್ರ ಸಾಕಷ್ಟು ಜನ ಮೂರ್ತಿ ಕೆಲ್ಸಕ್ಕೆ ಅಂತ ಬರ್ತಾರೆ. ನನಗೂ ಹಾಗೆ ಅನ್ನಿಸ್ತಿದೆ. ಇದೆಲ್ಲ ಮಾಮ ಅವ್ರ ಕೃಪೆನೆ. ಮಾಮ ಇರ್ದೆ ಹೋಗಿದ್ರೆ ನಮ್ ಕೈಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡೋಕ್ ಆಗ್ತಾನೆ ಇರ್ಲಿಲ್ಲ. ಹೌದು, ನಾನು ಮೊದ್ಲೇ ಮಾಮ ಹೇಳಿದಿನ್ ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ ಬಿಡಿ, ಈಗ ತಡವಾಗಿ ಆದ್ರೆ ಏನಂತೆ, ಅದ್ರಲ್ಲಿ ಅರ್ಥ ಇರುತ್ತೆ ಅಲ್ವಾ? ಅಷ್ಟ್ ಸಾಕು ಬಿಡಿ. ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಮಾಮ ಅವರಿಂದಾಗೇನೆ ನಮಗೆ ಎಲ್ಲಾನು ಒಳ್ಳೇದಾಗ್ತಾ ಇದೆ ಅಲ್ವಾ? ಅದಕ್ಕೆ ನನ್ ಮಾತನ್ನ ಕೇಳ್ತೀರಾ? ಹಾ, ಹೇಳು. ನಾವ್ ಕೆಲವು ದಿನ ಮಾಮ ಅವ್ರ ಜಾಗಕ್ಕೆ ಹೋಗಿ ಸೇವೆ ಮಾಡೋಣವಾ? ಅರೆ, ಒಳ್ಳೆ ವಿಚಾರ ಅಲ್ವಾ, ಕೇಳೋದೇನಿದೆ ಇದ್ರಲ್ಲಿ? ಹಾಗಾದ್ರೆ ಯಾವಾಗ ಹೋಗೋಣ? ಒಳ್ಳೆ ಕೆಲ್ಸಕ್ಕೆ ತಡೆ ಯಾಕೆ ಮಾಡ್ಬೇಕು ರೀ? ಆದ್ರೆ ಆ ಜನರಿಗೆ ಹಲಸಿದ್ದನಾಥಪ್ಪ ಅವ್ರ ಮೂರ್ತಿ ಕೊಡ್ಬೇಕಾಗತ್ತೆ ಅಲ್ವಾ? ಹೌದು, ಹೋಗ ಯಾರಿಗಾನ ಸಂದೇಶ ಕಳ್ಸೋಣ ಅವ್ರಿಗೆ, ಮೂರ್ತಿ ತಯಾರಾಗಿದೆ ತಗೊಂಡೋಗಿ ಅಂತ. ಅವ್ರು ಬಂದು ಮೂರ್ತಿ ತಗೊಂಡೋಗ್ತಾರೆ. ಅದು ಒಳ್ಳೇದೇ ನೋಡಿ. ಮತ್ತೆ ಹಣದ ವಿಷಯ ಆಮೇಲೆ ನೋಡೋಣ, ಇದು ದೇವ್ರ ಕೆಲ್ಸ. ಹೌದೌದು. ಸರಿ, ಹಾಗಾದ್ರೆ ನಾನಿನ್ನೇನ್ ತಯಾರು ಮಾಡ್ಕೋತೀನಿ. ಹಾ, ಸರಿ ಮಾಡ್ಕೋ.